ಮಹಿಳೆಯರು ಮೈತುಂಬಾ ಬಟ್ಟೆ ಉಡುವುದಕ್ಕೂ ನಿರ್ಬಂಧವಿದ್ದ ಕಾಲಘಟ್ಟದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನ ಮುಂದಾಳತ್ವದಲ್ಲಿ ವೀರಾವೇಶದಿಂದ ಹೋರಾಡಿ ಸಾಮಾಜಿಕ ಶೈಕ್ಷಣಿಕ ಸವಲತ್ತುಗಳನ್ನು ಒದಗಿಸಲು ನೆರವಾದ ಹಿನ್ನೆಲೆ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಸಾಮಾಜಿಕ ಚಿಂತಕ ಹಾಗೂ ಅಂಬೇಡ್ಕರ್ ವಾದಿ ಶ್ರೀಧರ್ ಕಲಿವೀರ್ ಹೇಳಿದರು. ಬೇಲೂರು ತಾಲೂಕು ಅರಳಿಯ ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಭೀಮಾ ಕೊರೆಂಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾರ್ ಜನಾಂಗದ ಸಿದ್ದಾನಾಗ್ ತನ್ನದೇ ಸಮುದಾಯದ 500 ಸೈನಿಕರನ್ನು ಒಟ್ಟು ಮಾಡಿ 28,000 ಪೇಶ್ವೆ ಸೈನಿಕರನ್ನು ಬಗ್ಗುಬಡಿದು ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನೆರವಾದನು. ಇಂತಹ ಧೈರ್ಯಶಾಲಿ ವ್ಯಕ್ತಿಯಿಂದ ಪ್ರಚೋದನೆಗೊಂಡ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ದಲಿತರ ಉದ್ಧಾರಕ್ಕಾಗಿ ದುಡಿದರು. ನಾವೇ ಭಾರತದ ಮೂಲ ನಿವಾಸಿಗಳೆಂದು ಸಾರಿ ಸಾರಿ ಹೇಳುತ್ತಾ ಸವರ್ಣೀಯರ ವಿರುದ್ಧ ಹೋರಾಡಿ ದಮನಿತರ ಪರವಾಗಿ ಧ್ವನಿ ಎತ್ತಿದ ಧೀಮಂತ ನಾಯಕ ನಮ್ಮ ಬಾಬಾ ಸಾಹೇಬರು ಎಂದರು. ಚಲನಚಿತ್ರ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಸಂದೇಶ್ ಮಾತನಾಡಿ, ನಾನು ಸಮಾಜದ ಪರವಾಗಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಯಾವ ಮಾಧ್ಯಮಗಳು ನನ್ನನ್ನು ಗುರುತಿಸಲಿಲ್ಲ. ಆದರೆ ಸಮಾಜಕ್ಕೆ ಮಾಡಿದ ಪುಣ್ಯ ಕೆಲಸಗಳ ಫಲವಾಗಿ ಇಂದು ಸಮಾಜ ನನ್ನನ್ನು ಗುರುತಿಸುವಂತೆ ಮಾಡಿದೆ. ಇಷ್ಟು ಬಹುಸಂಖ್ಯೆಯಲ್ಲಿ ಸೇರಿರುವ ಮಹಿಳೆಯರು ಆತ್ಮಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಸಾಮೂಹಿಕವಾಗಿ ಹೋರಾಟ ಮಾಡುವುದರ ಮೂಲಕ ಸಾಮಾಜಿಕ ನ್ಯಾಯ ಪಡೆದುಕೊಳ್ಳುವಂತಾಗಬೇಕು ಎಂದರು. ಅಂಬೇಡ್ಕರ್ ಇವರು ಯಾರು ಅಂತ ನನ್ನನ್ನು ಕೇಳ್ತಾ ಇದ್ದೀರಿ. ಇಲ್ಲಿ ಬಂದಿರುವ ಭಾರತದವರೆಲ್ಲರೂ ಕೂಡ ಭಾರತಕ್ಕೆ ವಿದೇಶದಿಂದ ಬಂದಂತಹ ಆರ್ಯರು, ಭಾರತಕ್ಕೆ ವಿದೇಶದಿಂದ ಬಂದಂತಹ ಮೊಘಲರು, ಭಾರತಕ್ಕೆ ವಿದೇಶದಿಂದ ಬಂದಂತಹ ಕ್ರಿಶ್ಚಿಯನರು. ಅಂದ್ರೆ ನೀವೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಟ್ಲೆ ಅವರು, ನಾನು ಯಾರು ಅಂತ ನೀವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನಾನು ಭಾರತದ ಮೂಲ ನಿವಾಸಿ, ಅಶೋಕ ಮೌರ್ಯ ಚಕ್ರವರ್ತಿಯ ಮೊಮ್ಮಗ, ನಾನು ಸಿದ್ದನಾಥನ ಮೊಮ್ಮಗ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆಗಾಗಿ ಬಂದು ಇಲ್ಲಿ ಲಂಡನ್ ಅಲ್ಲಿ ನಿಂತಿದ್ದೀನಿ. ಸಮಾನತೆ, ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಗಂಡು ಹೆಣ್ಣು ಇಬ್ಬರ ಸಮಾನತೆ ಇರುವಂತಹ ಒಂದು ಸಂವಿಧಾನ ರಚನೆ ಆಗಬೇಕು, ಕಾನೂನು ರಚನೆ ಆಗಬೇಕು. ಈ ಮನುಸ್ಮೃತಿ ನಾವು ಭಾರತ ದೇಶಕ್ಕೆ ಅಲ್ಲೆಲ್ಲ ಬೆಟ್ಟಗಳಿಗೆ ಬಚ್ಚಿಟ್ಕೊಂಡು ಬಾಣ ಬಿಟ್ಟವ್ರು ನೀವು ಅಂತ ಹೇಳ್ತೀನಿ. ಬಚ್ಚಿಟ್ಕೊಂಡು ಬಾಣ ಬಿಟ್ಟವ್ರು ನೀವು, ಕತ್ತಿ ಹಿಡಿಕೊಳ್ಳೋದು ಹೇಳ್ಕೊಟ್ಟಿರೋದು ನಾವು ಭಾರತ ದೇಶಕ್ಕೆ ಅಂತ ಹೇಳ್ತೀನಿ. ಆ ಒಂದು ಡೈಲಾಗು 4 ಕೋಟಿ ಜನ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಅಲ್ಲಿ ಒಂದಷ್ಟು ನಾನು ಬೆಳೆದು ಬರ್ತೀನಿ. ಎರಡನೇ ವಿಚಾರ, 2022ನೇ ಇಸ್ವಿಯಲ್ಲಿ ದೇವರ ಕೋಲು ಹುಟ್ಟೋಯ್ತು ಅಂತ ನಮ್ಮ ದಲಿತ ಸಮುದಾಯದೊಳಗ ಒಬ್ಬ ಪಾಪ ಇಕ್ಕೆ ದೇವರ ಕೋಲು ಎತ್ಕೊಡ್ತಾರೆ. ಅವನ ಊರಿಂದ ಬಹಿಷ್ಕಾರ ಆಗಿ ಒಂದು 60,000 ಜನ ಬಿಡ್ತಾರೆ. ಆ ಟೈಮಲ್ಲಿ ರಾತ್ರಿ 1:30 ಹೋಗಿ ರಾತ್ರಿ ಎಲ್ಲ ಅವ್ರ ಜೊತೆ ಇದ್ದು. ಈ ವೇಳೆ ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಸುಲಗಳಲೆ, ಕಾರ್ಯದರ್ಶಿ ದಿನೇಶ್, ಖಜಾಂಚಿಗಳಾದ ಕುಮಾರ್ ಕಿತ್ತಾವರ, ರುದ್ರೇಶ್, ಸೋಮಶೇಖರ ಹಾಗೂ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು, ಸ್ವಯಂ ಸೇವಕರು, ದಲಿತ ಮುಖಂಡರು ಇದ್ದರು. ರಂಜಿತ್ ಕುಮಾರ್, ಕೆಎಸ್ ಟಿವಿ 46 ನ್ಯೂಸ್ ಕನ್ನಡ, ಅರೇಳಿ. You are watching TV 46 News Kannada.